ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಒಂದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಆಗಿರುವಂತಹ ಒಂದು ಲೇಕ್ ಗಾದ್ರೆ ವಿಸಿಟ್ ಮಾಡ್ತಾ ಇದ್ದೀನಿ. ಆ ಲೇಕ್ನ ವಿಶೇಷತೆ ಏನಂತ ಹೇಳಿದ್ರೆ, ವರ್ಷದ 365 ದಿನಗಳು ಅದರಲ್ಲಿ ನೀರು ಅನ್ನೋದಿರುತ್ತೆ. ಮತ್ತೆ ಅದರ ಒಂದು ಸುತ್ತಮುತ್ತ ಇರೋ ಪರಿಸರ ಕೂಡ ವರ್ಷದ 365 ದಿನಗಳು ಒಂದು ಹಸಿರಾಗೇ ಇರುತ್ತೆ. ಮತ್ತೆ ಆ ಒಂದು ಲೇಕಲ್ಲಿ ನೀರನ್ನು ನಾವು ಕುಡಿಬೋದು. ಸೊ ಆ ಟೂರಿಸ್ಟ್ ಪ್ಲೇಸ್ಗೆ ನಾನು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಒಂದು ಸ್ಕಿಪ್ ಮಾಡಿದಿರ ನೋಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬನ್ನಿ ಹೋಗೋಣ, ಆ ಪ್ಲೇಸ್ ಯಾವ ಥರ ಇರುತ್ತೆ ಎಲ್ಲ ಒಂದು ಪರಿಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ. ಬನ್ನಿ ಹೊರಡೋಣ. ಬಂದ್ಬಿಟ್ಟೆ ಹತ್ರಕ್ಕಾದ್ರೆ ಇನ್ನೊಂದು 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಇದೆ ಒಳಗಡೆ ಹೋಗೋಕ್ಕೆ. ಸೊ ಹೋಗೋದೇ ಇನ್ನು. ವೆಲ್ಕಮ್ ಬ್ಯಾಕ್ ಟು ದ ಹೆಸರುಘಟ್ಟ ಲೇಕ್. ಇವಾಗಾದರೆ ನಾನು ಬಂದ್ಬಿಟ್ಟು ನಿಮ್ಗೆ ಹೇಳಿದ್ನಲ್ವಾ, ಸೊ ಆ ಪ್ಲೇಸ್ ಬಂದ್ಬಿಟ್ಟು ಹೆಸರುಘಟ್ಟ ಲೇಕು. ಸೊ ಹೋಗೋಣ, ಯಾತಾಯಾತ ಅಂತ ಎಲ್ಲ ಕ್ಲೀನಾಗಿ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 3:42 ಆಗ್ತಾ ಇದೆ. ಸೊ ವೆದರ್ ಎಲ್ಲ ಸ್ವಲ್ಪ ಕೂಲಾಗಿದೆ. ನಾನು ಮಾರ್ನಿಂಗ್ ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಈವ್ನಿಂಗು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಸೊ ಇಲ್ಲೆಲ್ಲ ವೆದರ್ ಎಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಆ ಒಂದು ಪ್ಲೇಸನ್ನು. ಸೊ ನೋಡ್ತಾ ಇದ್ದೀನಿ ನಾನು, ಇಲ್ಲೆಲ್ಲ ಫುಲ್ಲು ಗ್ರೀನರಿ ಆಗಿದೆ ಎಲ್ಲನೂ. ನಾನು ಬರ್ತಾ ಇರ್ತೀನಿ ಈ ಪ್ಲೇಸ್ಗೆ, ತುಂಬ ಬಾರಿ ವಿಸಿಟ್ ಮಾಡಿದ್ದೀನಿ. ಆದರೆ ಯಾವತ್ತೂ ಈ ಹಸಿರು ಯಾವತ್ತೂ ಇದೇ ಆಗಲ್ಲ, ಯಾವತ್ತೂ ಹಸಿರಾಗೇ ಇರುತ್ತೆ. ಸೊ ಬನ್ನಿ, ನೋಡ್ತಾ ಇದ್ದೀರಲ್ವಾ ಒಂದು ಬ್ಯಾಕ್ ಸೈಡು ಈ ಬ್ರಿಡ್ಜ್ ಬಂದ್ಬಿಟ್ಟು ಒಂದು ಸುಮಾರು ಮೀಟರ್ಸ್ ಇದೆ ಅಲ್ಲಿವರೆಗೂ. ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಷ್ಟು ಒಂದು ಲಾಂಗು. ಯಾಕಂತ ಹೇಳಿದ್ರೆ ಈ ಕಡೆ ಬ್ಯಾಕ್ ಸೈಡು ನೀರು ಅನ್ನೋದು ಬಂದ್ಬಿಡತ್ತೆ. ಸೊ ಅದಕ್ಕೋಸ್ಕರ ಆ ಬ್ರಿಡ್ಜನ್ನು ಕಟ್ಟಿರೋದು. ಲೇಕ್ ಕನೆಕ್ಟ್ ಆಗತ್ತೆ ಈ ಬ್ರಿಡ್ಜು. ಸೊ ಇಲ್ಲಿ ಸುಮಾರು ಮೀಟರ್ಸ್ ಇದೆ. ಇದು ಒಂದು ಲಾಂಗ್ ಬಂದ್ಬಿಟ್ಟು ಇದು ಏನಕ್ಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಕಡೆಯಿಂದ ಒಂದು ನೀರು ಬರುತ್ತೆ. ನೀರು ಬಂದಿರೋ ನೀರೆಲ್ಲ ಒಂದು ಮೇಲಕ್ಕೆ ಈ ತರ ಹೋಗ್ಬಿಡುತ್ತೆ. ಸೊ ಒಂದು ಕಟ್ಟೆಯನ್ನು ಕಟ್ಟಿದ್ರೆ ನಿಲ್ಲಲ್ಲ. ಇಲ್ಲಿ ಸುಮಾರು ಕಿಲೋಮೀಟರ್ಸ್ ಪರ್ ಅವರ್ ಅಲ್ಲಿ ಒಂದು ನೀರು ಅನ್ನೋದು ಬರ್ತಾ ಇರುತ್ತೆ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದನ್ನ ಕಟ್ಟಿರೋದು. ಸೊ ಆ ಕಡೆ ಒಂದು ಇದು ಕಟ್ಟಿದ್ದಾರೆ ನೋಡಿ, ಒಂದು ಅಣೆಕಟ್ಟು ತರ ಕಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು
ಯಾರೋ ವಿಶ್ವೇಶ್ವರಯ್ಯ ಅವರು ಒಂದು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಯಾಕೆ ಅಂದ್ರೆ ಅಷ್ಟೊಂದು ಆ ರೀತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ನೀರು ತುಂಬಾ ಒಂದು ಫಾಸ್ಟ್ ಆಗಿ ಬರ್ಬೇಕಾದ್ರೆ ಸೊ ಈ ಕಡೆ ಬಂದ್ಬಿಡುತ್ತೆ ಎಲ್ಲ ನೀರು ಫಾಸ್ಟ್ ಆಗಿ. ಸೊ ಅದಕ್ಕೋಸ್ಕರ ಆ ನೀರನ್ನ ಒಂದು ತಡ್ಕೊಳಕ್ಕೋಸ್ಕರ ಒಂದು ಆತರ ಒಂದು ಅದನ್ನ ಕಟ್ಟಿದ್ದಾರೆ. ಸೊ ಅದೇ ತರ ನಾನು ಬ್ರಿಡ್ಜ್ ಮೇಲೆ ಆದ್ರೆ ಒಂದು ನಡ್ಕೊಂಡು ಹೋಗ್ತಾ ಇದೀನಿ. ವೆದರ್ ಎಲ್ಲ ಸ್ವಲ್ಪ ಕೂಲ್ ಆಗೇ ಇದೆ ಇವಾಗ. ಬನ್ನಿ ಹೋಗೋಣ ಅದೇ ತರ. ಇದು 5:30ಗೆಲ್ಲ ಒಂದು ಕ್ಲೋಸ್ ಮಾಡಿಬಿಡ್ತಾರೆ ಲೇಕ್ ಒಳಗಡೆ. 5:30 ಮೇಲೆ ಆದರೆ ಬರೋಂಗಿಲ್ಲ. ಮಾರ್ನಿಂಗ್ ಒಂದು 9ಇಂದ ಏನೋ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಅದೇ ಟೈಮಿಂಗ್ಸಲ್ಲಿ ಬರಬೇಕು. ಸೊ ಈ ಪ್ಲೇಸ್ ಬಂದುಬಿಟ್ಟು ಎಲ್ಲಿದೆ ಅಂತ ಹೇಳಿದ್ರೆ, ನೀವು ಒಂದು ಮೆಜೆಸ್ಟಿಕ್ಕಿನ ಬರೋದಾದರೆ ಡೈರೆಕ್ಟಾಗಿ ಒಂದು ಮೆಜೆಸ್ಟಿಕಲ್ಲಿ ಒಂದು ಯಶವಂತಪುರ ಒಂದು ಬಸ್ಸನ್ನು ಹತ್ತಿ 253 ಸಮಥಿಂಗ್ ಇರುತ್ತೆ. ಸೊ ಆ ಬಸ್ಸನ್ನು ಹತ್ತಿ ಆ ಬಸ್ನ ಹತ್ಬಿಟ್ಟು ಡೈರೆಕ್ಟಾಗಿ ಒಂದು ಯಶವಂತಪುರ ಬಂದು, ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ ಬಂದು, ಸೊ ಆ ಯಶವಂತಪುರದಿಂದ ಒಂದು ಹೆಸರುಘಟ್ಟಕ್ಕೆ ಬನ್ನಿ. ಈ ಕಡೆ ಬಂದರೆ ಒಂದು ಬೇರೆ ಪ್ಲೇಸ್ ಇರುತ್ತೆ. ಈ ಕಡೆ ಇಂದ ನಾನು ಬರ್ತಾ ಇರೋದು ಇವಾಗ ಬ್ಯಾಕ್ ಸೈಡಿಂದ. ಸೊ ಫ್ರಂಟ್ ಸೈಡ್ ಆ ಕಡೆ ಇದೆ. ಸೊ ಹೆಸರುಘಟ್ಟದಲ್ಲಿ ಇಳ್ಕೊಂಡು ಬೈ ವಾಕು ಒಂದು 2 ಕಿಲೋಮೀಟರ್ಸು, 2 to 1.5 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಸೊ ಬೈ ವಾಕೆ ನಡ್ಕೊಂಡೆ ಬಂದ್ಬಿಡ್ಬೋದು. ಸೊ ಅಲ್ಲಿಗೆ ಬಂದರೆ ಇಲ್ಲಿರುತ್ತೆ ಆ ಒಂದು ಪ್ಲೇಸು. ನೋಡಿದ್ರಲ್ವಾ ಎಷ್ಟು ಒಂದು ಹಸಿರಾಗಿದೆ ಅಂತ ಹೇಳ್ಬಿಟ್ಟು. ಯಾವ ಕಡೆ ನೋಡಿದ್ರೂ ಬರೀ ಹಸಿರಾಗೇ ಇದೆ. ಸೊ ಆ ಥರ ಎಲ್ಲ ತುಂಬ ಜನ ಬಂದಿರ್ತಾರೆ. ಮೇಯ್ನಾಗಿ ಇವರು ಈ ಕಾಲೇಜು ಒಂದು ಸ್ಟೂಡೆಂಟ್ಸೇ ತುಂಬ ಜನ ಬಂದಿರ್ತಾರೆ ಎಲ್ಲ ಪ್ಲೇಸನ್ನು ವಿಸಿಟ್ ಮಾಡೋಕ್ಕೋಸ್ಕರ. ಸೊ ನಾನು ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಪ್ಲೇಸನ್ನು ತೋರಿಸ್ಬೇಕು ಅಂತ ತುಂಬ ನನಗೆ ದಿನಗಳಿಂದ ಒಂದು ಕನಸಿತ್ತು, ಈ ಥರ ನಿಮ್ಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅದಾದರೆ ಒಂದು ನನಸಾಯಿತು. ಅಂದರೆ ಬರಬೇಕು ಅಂದ್ಕೊಂಡಿತ್ತು. ಎಲ್ಲ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿದ್ದಾರೆ. ಅಂದರೆ ಒಳಗಡೆ ಹೆಸರುಘಟ್ಟ ಅಂದರೆ ಮೇಲೆ ಏನಾದರೂ ಇದಾದರೆ, ಕಸ ಏನಾದರೂ ಹಾಕ್ಕೋಬೇಕಂದ್ರೆ ಒಂದು ಡಸ್ಟ್ಬಿನ್ಸ್ ಕೂಡ ಒಂದು ಮೇಲೆ ಇಟ್ಟಿದ್ದಾರೆ. ಸೊ ಎಲ್ಲ ಈ ಕಡೆ ಎಲ್ಲ ಬಂದರೆ ಈ ಸೈಡಲ್ಲೆಲ್ಲ ಫುಲ್ಲು ಫೆನ್ಸಿಂಗ್ ಆಗಿಬಿಟ್ಟಿದ್ದಾರೆ. ಫುಲ್ಲು ಎಲ್ಲ ಮಾಮೂಲಿ ಯಾವ ಥರ ಒಂದು ಲೇಕ್ಗಳಿಗೆಲ್ಲ ಫೆನ್ಸಿಂಗ್ ಹಾಕ್ತಾರೋ ಸೊ ಅದೇ ಥರ ಮಾಮೂಲಿ ಹಾಕಿದ್ದಾರೆ ಫೆನ್ಸಿಂಗ್ ಎಲ್ಲ. ಸೊ ಆ ಕಡೆ ನೋಡ್ಬೋದು ನೀವು ಬ್ಯಾಕ್ ಸೈಡು ಒಂದು ಸ್ಕೇಲ್ ಕೂಡ ಹಾಕಿದ್ದಾರೆ ಒಳಗಡೆ. ಮೀಟರ್ಸ್ ಅಂತ ಹೇಳ್ಬಿಟ್ಟು ಎಷ್ಟು ಒಂದು ಲೆವೆಲಿಗೆ ಬರುತ್ತೋ ಒಂದು ವಾಟ್ರು, ಸೊ ಆ ಲೆವೆಲ್ಗೆ ಅನ್ನೋದು ಆ ಕಡೆ ಒಂದು ಸ್ಕೇಲ್ ಕೂಡ ಹಾಕಿದ್ದಾರೆ. ಸೊ ನಾನು ಅದೇ ಥರ ಮುಂದೆ ಹೋಗ್ತಾ ಇದ್ದೀನಿ. ಈ ಕಡೆ ನೋಡ್ಬೋದು ಒಂದು ವ್ಯೂ ಪಾಯಿಂಟು, ಮೈನ್ ವ್ಯೂ ಪಾಯಿಂಟ್ ಇವಾಗ ಈ ಕಡೆ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಆ ಒಂದು ಇಲ್ಲಾದರೆ ನೋಡಿ ಇದೆ ಹೆಸರುಘಟ್ಟ ಲೇಕ್. ನೋಡಿದ್ರಲ್ಲ ಎಷ್ಟು ಒಂದು ಶುದ್ಧವಾಗಿದೆ ನೀರು ಅಂತ ಹೇಳ್ಬಿಟ್ಟು, ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಆಶ್ಚರ್ಯ ಇಟ್ಕೊಂಡ್ಬಿಡ್ತು. ಈ ನೀರನ್ನು ಕುಡಿಲೂಬೋದು ಅಂತೆ ಅಂದರೆ ಹೇಳ್ತಾರೆ, ಬಟ್ ನೋಡೋಕ್ಕೆ ನೀರೇನು ಕುಡಿಯೋಷ್ಟು ಯೋಗ್ಯವಾಗಿಲ್ಲ ಹೇಳ್ತಾರೆ. ಅಂದರೆ ಅಷ್ಟು ಕ್ಲೀನಾಗಿದೆ ಅಂತ ಹೇಳ್ತಾರೆ, ನೀರು ಅನ್ನೋದು ಅಷ್ಟು ಕ್ಲೀನಾಗಿದೆ ಅಂತ ಹೇಳ್ತಾರೆ. ಬ್ಯಾಕ್ ಸೈಡ್ ಒಂದು ನಿಮಗೆ ಕಾಣಿಸ್ತದೆ ನೋಡಿ, ಇದು ಬಂದ್ಬಿಟ್ಟು ಒಂದು ವಾಟರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಒಂದು ತೋರಿಸ್ತಕ್ಕಂಥದ್ದು. ಇಲ್ಲಿ ಒಂದು ಮಾರ್ಕ್ಸ್ ಎಲ್ಲ ಹಾಕಿದ್ದಾರೆ. ಅದು ಅಂದರೆ ಎಷ್ಟು ಅದ್ರ ಮೀಟರ್ಸ್ ಥರ ಒಂದು ಮಾರ್ಕ್ಸ್ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲಿ ನೋಡಿ ಇವಾಗ 68, 69, 70, 71 ಮಾತ್ರ ನನಗೆ ಕಾಣಿಸ್ತಿದೆ. 64, 63, 62 ಮೀಟರ್ಸ್ ಆಫ್ ವಾಟರ್ ಇದೆ ಬ್ಯಾಕ್ ಸೈಡು. ಸೊ ಆ ಥರ ಒಂದು ಎಷ್ಟು ಮೀಟ್ರ್ ವಾಟ್ರ್ ಇದೆ ಅಂತ ಹೇಳ್ಬಿಟ್ಟು ಒಂದು ತೋರ್ಸೋಕ್ಕೆ ಅಲ್ಲಿ ಬ್ಯಾಕ್ ಸೈಡ್ ಮಾಡಿರೋದು. ಸೊ ಅದಕ್ಕೆ ಯಾವ ಥರ ಅಂದರೆ ಅಲ್ಲಿದೆ ನೋಡಿ ಬ್ಯಾಕ್ ಸೈಡು. ಸೊ ಅಲ್ಲಿಂದ ನಡ್ಕೊಂಡು ಹೋಗೋದು ಆ ಮೇಲಕ್ಕೆ. ಸೊ ಇವಾಗೆಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಮೊದಲಾದರೆ ಓಪನ್ ಮಾಡಿಟ್ಟಿದ್ರು. ಸೊ ಇವಾಗೆಲ್ಲ ಅದನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓವರಾಲ್ ಟೋಟಲ್ ಬಂದುಬಿಟ್ಟು ಅದರಲ್ಲಿ ಒಂದು 62 ಮೀಟರ್ಸ್ ಆಫ್ ವಾಟ್ರ್ ಇದೆ. ಸೊ ಅದಕ್ಕೋಸ್ಕರನೇ ಅದನ್ನು ಒಂದು ಅಲ್ಲಿ ಫೇಸ್ ಮಾಡಿರೋದು. ಸೊ ಈ ಕಡೆ ತೋರಿಸ್ತೀನಿ ನೋಡಿ, ಅದನ್ನು ಒಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವಾಗ, ಯಾರು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ನಿಮಗೆ ಇಲ್ಲಿ ಒಂದು ಸೈಡಲ್ಲಿ ತೋರಿಸ್ತೀನಿ. ಅಂದರೆ ಇದೇ ಮೇಯ್ನ್ ಎಂಟ್ರೆನ್ಸ್ ಬಂದುಬಿಟ್ಟು.
ಸೊ ಇದನ್ನು ಬಂದ್ಬಿಟ್ಟು ಇವಾಗ ಒಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ. ಒಂದು ಫೆನ್ಸಿಂಗು 2 ಟೈಪ್ಸ್ ಆಫ್ ಫೆನ್ಸಿಂಗ್ ಎಲ್ಲ ಆಗಿಬಿಟ್ಟಿದ್ದಾರೆ. ಅಂದರೆ ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಇಲ್ಲಿ ಸುಮಾರು ಜನ ಎಲ್ಲ ಒಂದು ಸಾವನ್ನಪ್ಪಿದ್ದಾರೆ ಒಳಗಡೆ ಹೋಗ್ಬಿಟ್ಟು. ಸೊ ಅದಕ್ಕೋಸ್ಕರ ತುಂಬ ಕೇಸಸ್ ಎಲ್ಲ ಆಗಿದೆ ಇದ್ರ ಮೇಲೆ. ಸೊ ಅದಕ್ಕಾಗಿ ಇದನ್ನು ಒಂದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹಾಂ, ಸೊ ನಾನು ಅದೇ ಥರ ಮುಂದೆ ಹೋಗ್ತೀನಿ. ಐ ಆಮ್ ಇನ್ಫಿನಿಟಿ ಅಂತ, ಐ ಆಮ್ ಇನ್ಫಿನಿಟಿ ಟ್ರಾವೆಲಿಂಗ್ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನಾನು. ಸೊ ಹಾಂ, ಓಕೆ, ಹೌದು. ನೋಡಿ ಅಲ್ಲಿ ನಿಮ್ಗೆ ಹೇಳ್ತೀನಲ್ವಾ ಆಗಲೇ, ಅದು ಒಂದು ಮಾರ್ಕ್ಸ್ ಬಂದುಬಿಟ್ಟು ಅಲ್ಲಿದೆ ನೋಡಿ, 71, 70, 69, 68. ಸೊ ಆ ಥರ ಇದರಲ್ಲಿ ಬಂದುಬಿಟ್ಟು 62 ಮೀಟರ್ಸ್ ಆಫ್ ಲೆವೆಲ್ ತೋರಿಸುತ್ತೆ ಈ ವಾಟ್ರು. ಸೊ ಅದಕ್ಕಾಗಿ ಆ ಲೆವೆಲ್ ಎಷ್ಟು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೋಸ್ಕರನೇ ಸೊ ಅದನ್ನು ಮಾಡಿದ್ದಾರೆ. ಸೊ ಇದು ತುಂಬ ಇಷ್ಟ ಆಯ್ತು ನನಗೆ. ಅಂದರೆ ನಾನು ಫಸ್ಟ್ ಟೈಮ್ ಅಲ್ಲ ಬಂದಿರೋದು, ನಾನು ಸುಮಾರು ಬಾರಿ ಬಂದಿದ್ದೀನಿ. ನಿಮಗೆ ಇದು ಫಸ್ಟ್ ಟೈಮ್ ಆಗಿರ್ಬೋದು. ಸೊ ನೋಡಿ, ಅದೇ ಥರ ನಿಮ್ಗೆ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಪ್ಲೇಸ್ ಬಗ್ಗೆ. ನೋಡಿ ಈ ಕಡೆ ಬಂದುಬಿಟ್ಟು ಒಂದು ಬೋರ್ಡನ್ನು ಹಾಕಿದ್ದಾರೆ. ಏನಂತ ಹೇಳಿದ್ರೆ, ಒಂದು ಪ್ಲಾಸ್ಟಿಕ್ ಮತ್ತು ಇತರೆ ತ್ಯಾಜ್ಯ ವಸ್ತುಗಳು ಏನಾದರೂ ಸಾಮಗ್ರಿಗಳು ಅದು ಇದು ಏನಾದರೂ ಇದ್ದರೆ ಸೊ ಅದನ್ನು ಒಂದು ನಿಷೇಧ. ಸೊ ಮೇಯ್ನಾಗಿ ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಸ ಅದು ಇದು ಇದ್ರ ಮೇಲೆ ತೊಗೊಂಬರ್ಬಾರ್ದು. ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಇದನ್ನು ಒಂದು ಅಳವಡಿಸಿದ್ದಾರೆ ಇಲ್ಲಿ. ಸೊ ಅದೇ ಥರ ಮುಂದೆ ಹೋಗೋಣ ಬನ್ನಿ. ಮುಂದೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ. ಸೊ ಅದನ್ನು ನೋಡೋಣ ಏನು ಎಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ ಎಲ್ಲ ಒಂದು ತೆಂಗಿನಕಾಯಿ ಮರಗಳು ಮತ್ತು ಅಡಿಕೆ ತೆಂಗಿನಕಾಯಿ ಮರಗಳೆಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಈ ಕಡೆ ಅಡಿಕೆನೆಲ್ಲ ಬೆಳೆಸ್ತಾರೆ. ಇಲ್ಲಿ ಜನಗಳು ಅಡಿಕೆ ತೋಟನ ಎಲ್ಲ ಬೆಳೆಸ್ತಾರೆ. ಸೊ ಅದಕ್ಕಾಗಿ ಎಷ್ಟೊಂದಿದೆ ನೋಡಿ ಅಡಿಕೆ ತೋಟ ಎಲ್ಲ ಅಡಿಕೆ ತೋಟನೇ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಅಡಿಕೆ ತೋಟನೇ ನೋಡಿ. ಹೆಸರುಘಟ್ಟ ಲೇಕ್ ಬಂದಿದ್ದೀವಿ ನೋಡಿ, ಇಷ್ಟು ದೂರ ಬಂದಿದ್ದೀವಿ. ಸೊ ಇದರ ಒಂದು ಮಧ್ಯದಲ್ಲಿ ಈ ದೇವಸ್ಥಾನ ಅನ್ನೋದಿರುತ್ತೆ. ಸೊ ಬಂದ್ಬಿಟ್ವಿ ಅಲ್ಲಿಗೆ. ಸೊ ಅದು ಹೆಸರೆಲ್ಲ ಗೊತ್ತಿಲ್ಲ, ಕೇಳ್ತೀನಿ ಅವ್ರ ಹತ್ರ, ಕೇಳಿ ತಿಳ್ಕೊಂಡು ನಿಮ್ಗಾದ್ರೆ ತೋರಿಸ್ತೀನಿ.
ನಮಸ್ತೆ, ನಾನು ಮಂಜುಳಾ ಮಹೇಶ್ ಅಂತೇಳಿ ಮಾತಾಡ್ತಾ ಇದ್ದೀನಿ. ನಾವಿಲ್ಲಿ ಹೆಸರುಘಟ್ಟ ಕೆರೆ ಹತ್ರ ಇದ್ದೀವಿ. ಇದೊಂದು ಹಳೆಯ ಐತಿಹಾಸಿಕ ಇತಿಹಾಸವನ್ನು ಹೊಂದಿರತಕ್ಕಂಥ ಸ್ಥಳದಲ್ಲಿ ನಾನು ನಿಂತಿದ್ದೀನಿ. ಹೆಚ್ಚಿಗೆ ಹೇಳ್ಬೇಕಂದ್ರೆ ಇದು ನನ್ನ ಹುಟ್ಟೂರು ಸಹ. ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ದೀನಿ, ಇಲ್ಲಿ ಓದಿದ್ದೀನಿ, ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದೀನಿ. ನನ್ಗೆ ಎಲ್ಲಿ ಓಡಾಡಿದ್ರು ತುಂಬಾ ನೆಮ್ಮದಿ ಸಿಗ್ತಕ್ಕಂಥ ಸ್ಥಳ ಇದು. ಇಲ್ಲಿ ದುರ್ಗಾಂಬಾ ದೇವಿಯವರು ನೆಲೆಸಿದ್ದಾರೆ. ತುಂಬಾ ಹಳೆಯ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಇಲ್ಲಿ ದಸರಾ ಟೈಮಲ್ಲೆಲ್ಲ ತುಂಬಾ ದೊಡ್ಡ ಜಾತ್ರೆ ಎಲ್ಲ ನಡೆಯುತ್ತೆ ಇಲ್ಲಿ. ಆಮೇಲೆ ಈ ಸುತ್ತಮುತ್ತ ಐವರ್ಕಂಠಪುರ ಇಲ್ಲೆಲ್ಲ ಪಂಚಪಾಂಡವರು ಬಂದು ನೆಲೆಸಿದಂತ ಇತಿಹಾಸಗಳೆಲ್ಲ ಇದೆ. ಅದಕ್ಕೆ ಪುರಾವೆಗಳಾಗಿ ದೇವಸ್ಥಾನಗಳೆಲ್ಲ ಸುತ್ತಮುತ್ತ ಇದೆ. ಆಮೇಲೆ ಇಲ್ಲಿ ಎಲ್ಲ ಏಳು ಮಂದಿ ಅಕ್ಕ ತಂಗಿಯರ ದೇವಸ್ಥಾನ, ಹೆಣ್ಣು ದೇವತೆಗಳ ದೇವಸ್ಥಾನ ಎಲ್ಲ ಇದೆ. ಆಮೇಲೆ BWSSB ಅಂತೇಳಿ ನೀವು ಕೆರೆಯ ನೀರು ಇಡೀ ಬೆಂಗಳೂರಿಗೆ ನೀರು ಸರಬರಾಜು ಆಗೋಂಥದ್ದನ್ನೆಲ್ಲ ನೀವು ಇಲ್ಲಿ ಬಂದ್ರೆ ಇಲ್ಲಿನ ವಾಸ್ತು, ಇಲ್ಲಿನ ಸ್ಥಳದ ಬಗ್ಗೆ ವಿವರಣೆಯಾಗಿ ಎಲ್ಲಾನು ಬರೆದು ಹಾಕಿದ್ದಾರೆ. ಮತ್ತೆ ನಮ್ಗೆ ಇಲ್ಲಿನ ಸ್ಥಳೀಕರಾಗಿ ನಮ್ಗೊಂದು ಹೆಮ್ಮೆ ಇದೆ. ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ ನನಗೊಂದು ಹೆಮ್ಮೆ ಇದೆ. ಇಲ್ಲೊಂದು ಪದವಿ ಪೂರ್ವ ಕಾಲೇಜಲ್ಲಿ ಇದೆ. ಆ ಸರ್ಕಾರಿ ಕಾಲೇಜಲ್ಲಿ ನಾನು ಓದಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಅಂಡ್ ಥ್ಯಾಂಕ್ ಯು. ಈ ಒಂದು ಲೇಕ್ನ ಒಂದು ಇತಿಹಾಸ ಬಗ್ಗೆ ಮಾತಾಡೋದಾದ್ರೆ 1894 ಒಂದು ಇಸ್ವಿಯಲ್ಲಿ ವಿಶ್ವೇಶ್ವರಯ್ಯನವರು ಒಂದು ಸ್ಥಾಪನೆ ಮಾಡಿದ್ರು. ಇದರ ಒಂದು ಉಗಮ ಸ್ಥಾನ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರದ ಒಂದು ನಂದಿ ಬೆಟ್ಟದಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಹರಿವು ಬಂದ್ಬಿಟ್ಟು 73.84 ಒಂದು ಕಿಲೋಮೀಟರ್ ಇದೆ. ಮತ್ತು ಜಲಾಶಯದ ವಿಸ್ತೀರ್ಣ ಬಂದ್ಬಿಟ್ಟು 1110 ಎಕರೆ ಇದೆ. ನೀರಿನ ಆಳ ಬಂದ್ಬಿಟ್ಟು 72 ಅಡಿಗಳಿದೆ. ಮತ್ತು ಎಷ್ಟು ನೀರು ಒಂದು ಸಂಗ್ರಹಣೆ ಆಗಿರುತ್ತೆ ಅಂತ ಹೇಳಿದರೆ 99,70,00,000 ಒಂದು ಘನ ಅಡಿಗಳಷ್ಟು ಒಂದು ನೀರು ಒಂದು ಇರುತ್ತೆ. ಮತ್ತು ಇದಕ್ಕೆ ಹೆಸರು ಬಂದ್ಬಿಟ್ಟು ಸಿಹಿ ನೀರಿನ ಕೆರೆ ಅಂತಲೂ ಕರೀತಾರೆ. ಬೆಂಗಳೂರಿನ ಹೆಸರುಘಟ್ಟ ಒಂದು ಮಲ್ಲೇಶ್ವರಂ, ಜಾಲಹಳ್ಳಿ ವಿಲೇಜು ಮತ್ತು ವಾಯುಸೇನಾ ತರಬೇತಿ ಕೇಂದ್ರದಿಂದ ಒಂದು ಸಿಹಿ ನೀರನ್ನು ಒಂದು ಒದಗಿಸಿಕೊಂಡಿತು ಅಂತ ಅವನು ಹೇಳ್ತಾರೆ. ಮತ್ತು ಇದನ್ನು ಒಂದು ಸಂಸ್ಥಾಪಕರು ಬಂದ್ಬಿಟ್ಟು ನಾಲ್ವಡಿ ಕೃಷ್ಣ ರಾಜೇಂದ್ರ ಒಡೆಯರ್ ಮತ್ತು ಜಯರಾಮ ರಾಜೇಂದ್ರ ಒಡೆಯರ್ ಹಾಗೂ ದಿವಾನ ಸರ್ ಕೇಶವ ಶೇಷಾದ್ರಿ ಅಯ್ಯರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಸಂಸ್ಥಾಪನೆ ಆಗಿದೆ. ಸೊ ನನ್ನ ಹೆಸರು ವರುಣ್ ಅಂತ. ನಾನು ಇಲ್ಲೇ ನಮ್ಮ ಮಾವನ ಮನೆ ಇದ್ದಿದ್ದಿಲ್ಲೇ ಚಿಕ್ಕ ವಯಸ್ಸಿಂದ ಇಲ್ಲಿ ಬರ್ತಾ ಇದ್ವಿ. ಇವಾಗ ಮನೆ ಖಾಲಿ ಮಾಡ್ಬಿಟ್ಟವ್ರೆ. ಆಮೇಲೆ ಇದು ಚಿಕ್ಕ ವಯಸ್ಸಿಂದ ಇಲ್ಲೆಲ್ಲ ಬರ್ತೀನಿ. ಕೆರೆಯಲ್ಲಿ ಅವಾಗ ನೀರ್ ಇರ್ಲಿಲ್ಲ. ಇವಾಗ ಒಂದ್ 2 ವರ್ಷದಿಂದ ನೀರ್ ಬಂದಿದೆ. ಈ ಗ್ರಿಲ್ಲೆಲ್ಲ ಏನು ಇರ್ಲಿಲ್ಲ ಅವಾಗ. ಅಲ್ಲೆಲ್ಲ ಹೋಗ್ಬೋದಿತ್ತು ಕೆಳಗೆಲ್ಲ. ಆಮೇಲೆ ಇಲ್ಲ ಅಷ್ಟೇ ಅವಾಗ ಹಿಂಗೆ ಬೋಟಿಂಗ್ ಎಲ್ಲ ಒಂದ್ ಸ್ವಲ್ಪ ಮೀನೆಲ್ಲ ಹಿಡಿಯೋರು. ಆ ಕಡೆ ತೋರ್ಸಿದ್ರು. ಆ ಕಡೆ ಎಲ್ಲ ಮೀನ್ ಮಾರೋರು, ಈ ಕಡೆ ಎಲ್ಲ ಮೀನ್ ಹಿಡಿಯೋರು, ಆ ಕಡೆ ಮೀನ್ ಮಾರೋರು. ಇಲ್ಲೆಲ್ಲ ಇಳಿಬೋದಿತ್ತು ಹಿಂಗೆ. ಈ ಗ್ರಿಲ್ ಎಲ್ಲ ಇವಾಗ ಹಾಕಿರೋದು ರೀಸೆಂಟ್ ಒಂದು 2-3 ಇಯರ್ಸ್ ಅಷ್ಟೇ. ಸ್ಕೂಲಿಂದ ಬಂದ್ರಾ? ನನ್ನ ಹೆಸರು ಅಂಕಿತ್ ಲಕ್ಷ್ಮೀಶ್ ಅಂತ. ನಾನು ಬಂದು ಈಗ ಫಸ್ಟ್ PU ಓದ್ತಾ ಇದ್ದೀನಿ. ನಾನು ಹುಟ್ಟಾಗಿಂದಾನು ಇಲ್ಲೇ ಇರೋದು. ಸೊ ಅಂದರೆ ಈಗ ನೇಚರ್ ಆಗಲಿ, ಫೋಟೋ ಶೂಟಿಂಗ್ ಆಗಲಿ ಎಲ್ಲ ಥರ ಇದು ಇಲ್ಲಿ ವ್ಯೂಸು ಇಲ್ಲಿ ಸಿಗುತ್ತೆ. ಆಮೇಲೆ ಇದು ನೋಡ್ತಾ ಇದ್ದಾರಲ್ಲ, ಇದು ವಾಲ್ಯೂಟ್ ಸೈಫಾನ್ ಅಂತ, ಭಾರತದ ಮೊಟ್ಟ ಮೊದಲ ಸೈಫನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕಟ್ಟಿರೋದು. ಅದರಲ್ಲಿ ಅಂಥ ಮೋಟ್ರ್ ಸಹ ಏನಿಲ್ಲ, ಫುಲ್ಲು ನೀರು ತುಂಬ್ಕೊಂಡ್ಮೇಲೆ ಬಿಡುತ್ತದೆ ಅದಷ್ಟೇ. ಆಮೇಲೆ 138 ಕೆರೆಗಳು ತುಂಬಿ ಇಲ್ಲಿಗೆ ನೀರು ಬರೋದು. ಅಷ್ಟು ದೊಡ್ಡ ಕೆರೆ ಇದು. ಅಂದರೆ ನೇಚರ್ ಎಲ್ಲ ಓಕೆ ಬ್ರೋ, ಫುಲ್ಲು ಸೂಪರ್.
ಹಾ ಮತ್ತೆ ಅದನ್ನ ಒಂದು ಸೈಫನ್ ಅನ್ನು ಏನಕ್ಕೆ ಕಟ್ಟಿದ್ರು, ಆ ಎಣ್ಣೆಕಟ್ಟನ್ನ? ಅಂದ್ರೆ ಸರ್ ಅಂದ್ರೆ ಏನಂತಾರೆ ಆ ನೀರ್ ಡ್ಯಾಮ್ ತರ ಅಂದ್ರೆ ನೀರ್ ಜೋರಾಗಿ ಬರ್ಬೇಕಾದ್ರೆ ಅದನ್ನೆಲ್ಲ ಒಂದು ತಡೆಗಟ್ಲಿ ಅಂತ ಹೇಳ್ಬಿಟ್ಟು ನೀರ್ ಹಾ ಜೋರಾಗಿ ಬಂದು ಅದ್ ಫುಲ್ ತುಂಬಿದ ಮೇಲೆ ಬಿಡುತ್ತದ ಈ ನೀರು. ಕಡೆ ಕಟ್ಟೆ ಏನಾದ್ರು ಒಡೆದೋಗಿ ಪ್ರಾಬ್ಲಮ್ ಆಗುತ್ತೆ ಏನು ಇಲ್ಲ ಬ್ರೋ. ಅಂತ ಹೇಳ್ಬಿಟ್ಟು ಆ ಎಣ್ಣೆಕಟ್ಟನ್ನ ಹಾ ಕಟ್ಟಿದ್ರು. ಅಂದ್ರೆ ಫುಲ್ ಟೂರಿಸಂಗೆ ಎಲ್ಲಾ ತರ ಇಲ್ಲಿ ಎಷ್ಟೊಂದ್ ಪ್ಲೇಸ್ಗಳೈತೆ ಬ್ರೋ. ಆ ನಿತ್ಯಗ್ರಾಮ ಅಂತ ಐತೆ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಾ? ಬ್ರೋ. ಇದೆ ಗೌರ್ಮೆಂಟ್ ಕಾಲೇಜ್, ಇಲ್ಲಿ ಕಾಣಿಸ್ತಿಲ್ಲ ಅಲ್ಲಿ. ನಿಮ್ ಸ್ಕೂಲ್ ಹೆಸರು? ಕಾಲೇಜ್ ಕಾಲೇಜ್ ಹೆಸರು? ಗೌರ್ಮೆಂಟ್ PU ಕಾಲೇಜ್. ಗೌರ್ಮೆಂಟ್ PU ಕಾಲೇಜ್ ಹೆಸರುಘಟ್ಟದಲ್ಲಿ ನೀವು ಓದ್ತಾ ಇದ್ದೀರಾ? ಹಾ ಓಕೆ. ನಿಮ್ಮ ಹೆಸರು ಬ್ರೋ? ಅವ್ರ ಹೆಸರಾದ್ರೆ ಹೇಳಿ. ನಮ್ಮ ಹೆಸರು ಪ್ರಜ್ವಲ್ ಬ್ರೋ. ಪ್ರಜ್ವಲ್ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹೆಸರು? ನಾಗೇಶ್ ಅಂತ. ನಾಗೇಶ್ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಇಷ್ಟೇ. ಇವಾಗ ಟೈಮ್ ಬಂದ್ಬಿಟ್ಟು 4:35 ಆಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಅದೇ ತರ ನೀವು ಬ್ಯಾಕ್ ಸೈಡ್ ನೋಡೋದಾದ್ರೆ ನಾನು ಅವಾಗ್ಲೇ ಹೇಳ್ತಾ ಇದ್ನಲ್ವಾ, ಸೊ ಬ್ಯಾಕ್ ಸೈಡ್ ಇದೆ ನೋಡಿ. ಸೊ ಅದೇ ಅಣೆಕಟ್ಟನ್ನ ಒಂದು ವಿಶ್ವೇಶ್ವರಯ್ಯ ಅವರು ಕಟ್ಟಿರೋದು. ಸೊ ಹಳೆ ಕಾಲದಲ್ಲಿ ಒಂದು ಸುಣ್ಣವನ್ನ ಒಂದು ಯೂಸ್ ಮಾಡ್ಕೊಂಡು ಒಂದು ಕಟ್ಟಿದಾರಂತೆ. ಯಾಕಂತ ಹೇಳಿದ್ರೆ ಅದು ನೀರು ಜೋರಾಗಿ ಬರುತ್ತೆ. ಸೊ ಆ ಕಾರಣದಿಂದ ಒಂದು ಅದನ್ನ ತಡೆಯೋಕ್ಕೋಸ್ಕರ ಒಂದು ಮಾಡಿದ್ದಾರೆ ಅದನ್ನ. ಸೊ ಬನ್ನಿ ಅದೇ ತರ ಹೊರಡೋಣ. ಇವಾಗ 4:35 ಆಗ್ತಾ ಇದೆ ಟೈಮ್ ಬಂದ್ಬಿಟ್ಟು. ಸೊ ಹೊರಡೋಣ ಬನ್ನಿ.